ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ. ಎಲ್ಲರಿಗೆ ಗೊತ್ತಿದೆ ಬ್ಯಾಂಬೂ ಶೂಟ್ ಅಂದರೆ ಕಳಲೆ ಅಂತ. ಅದನ್ನು ಹೇಗೆ ಕರೆಕ್ಟಾಗಿ ಕಟ್ ಮಾಡೋದು ಮತ್ತು ಅದು ಹೇಗೆ ಅದನ್ನು ಪ್ರಿಸರ್ವ್ ಮಾಡೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಅದನ್ನು ಕಟ್ ಮಾಡಲಿಕ್ಕೆ ನಿಮ್ಮ ನೈಫ್ ಮಾತ್ರ ತುಂಬ ಚೆನ್ನಾಗಿ ಶಾರ್ಪ್ ಆಗಿರಬೇಕು. ಈ ಥರ ಒಂದು ಕಳಲೆಯನ್ನು ತಗೊಂಡು ಅದರ ರೌಂಡ್ ಹೀಗೆ ಮೆತ್ತಗೆ ಕಟ್ ಮಾಡಿ ಅದರ ಮೇಲಿರುವ ಸಿಪ್ಪೆನ ಹೀಗೆ ತೆಗಿಬೇಕು. ಒಂದೊಂದೇ ಸಿಪ್ಪೆ ಇರೋದು. ಹೀಗೆ ಅದರ ಒಂದೊಂದು ಇದರಿಂದನೂ ಹೀಗೆ ನೀವು ತೆಗಿತಾ ಹೋಗಬೇಕು. ನೋಡಿ, ಇಲ್ಲಿ ನಾನು ತೆಗಿತಾ ಇದ್ದೀನೆಲ್ಲ. ಜೋರಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಮೆಲ್ಲ ಕಟ್ ಮಾಡಿದರೆ ಅದು ಬಿಟ್ಟು ಹೋಗುತ್ತೆ. ಹೀಗೆಲ್ಲನೂ ಕಟ್ ಮಾಡಿ ಮೇಲಿರುವ ಔಟರ್ ಲೇಯರ್ನ ಹೀಗೆ ತೆಗೆದುಬಿಡಿ. ಹೀಗೆ ಎಲ್ಲನೂ ನೀವು ತೆಗಿತಾ ಹೋಗಬೇಕು. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ನಿಮಗೆ ಬಲ್ತಿರುವ ಕಳಲೆನೇ ಸಿಗುತ್ತೆ. ಸಣ್ಣದು ತಗೊಂಡ್ರೆ ಅದು ಅಷ್ಟೇನು ಹುಳಿ ಬರೋದಿಲ್ಲ ಮತ್ತು ತಿನ್ನಲಿಕ್ಕೂ ಅಷ್ಟೇನು ಟೇಸ್ಟಾಗಿರೋದಿಲ್ಲ. ಮತ್ತು ಫ್ರೆಂಡ್ಸ್, ನೀವು ಈ ಕಳಲೆಯನ್ನು ಎಲ್ಲಾದರೂ ತಗೊಳ್ಳುವಾಗ ನೀವು 1-2 ತಗೊಂಡ್ರೆ ಏನು ನಿಮಗೆ ಯೂಸ್ ಆಗೋಲ್ಲ. ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅದರಿಂದ ನಿಮಗೆ ಸ್ವಲ್ಪನೇ ಸಿಗೋದು. ಒಬ್ಬರಿಗಾಗುವಷ್ಟು 1-2 ತಗೊಂಡ್ರೆ ಇಬ್ಬರಿಗಾಗುವಷ್ಟು ಮಾತ್ರ ಆಗೋದು. ಅದನ್ನು ನೀವು ತಗೊಳ್ಳೋವಾಗ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಿಮಗೆ ಇಷ್ಟು ದೊಡ್ಡದರಲ್ಲಿ ನಿಮಗೆ ಕಟ್ ಮಾಡಿದಾಗ ಸಿಗೋದು ಸ್ವಲ್ಪನೇ. ಈ ವೈಟ್ ಕಲರ್ ಇದೆ ಅಲ್ವಾ, ಅದು ಮಾತ್ರ ನಿಮಗೆ ಯೂಸ್ ಆಗೋದು. ಈಗ ನಾನು ನಿಮಗೆ ನನ್ನ ನೈಲ್ಸಲ್ಲಿ ಪಿಂಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಸಾಫ್ಟ್ ಆಗಿರೋದು ವೈಟ್. ಈ ಸ್ವಲ್ಪ ಲೈಟ್ ಗ್ರೀನ್ವರೆಗೂ ನೀವು ಯೂಸ್ ಮಾಡ್ಬೋದು. ಅಲ್ಲಿಂದ ಗ್ರೀನ್ ಆಗ್ತಾ ಆದಾಗೆ ಬ್ರೌನ್ ಕಲರ್ವರೆಗೂ ಏನು ಪ್ರಯೋಜನ ಆಗೋದಿಲ್ಲ. ಬರೀ ವೈಟ್ ಅಥವಾ ಅದೇ ಆಫ್ ವೈಟ್ ಅಂತ ಏನು ಹೇಳ್ತೀವಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಕಲರ್ ಇರೋರಿಗೆ ಮಾತ್ರ ನಿಮಗೆ ಯೂಸ್ ಮಾಡ್ಬೋದು, ಕಟ್ ಮಾಡ್ಬೋದು. ಮತ್ತು ಒಂದು ಲೈಟ್ ಗ್ರೀನ್ ಬಂದ ಮೇಲೆ ಅದು ಕಟ್ ಮಾಡೋಕ್ಕಾಗಲ್ಲ. ಅದು ಹಾರ್ಡ್ ಪೀಸ್, ಅದನ್ನು ನೀವು ಬಿಸಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಏನು ಸಿಗೋದಿಲ್ಲ, ಒಂದು ಸ್ವಲ್ಪನೇ ನಿಮಗೆ ಸಿಗೋದು. ಮತ್ತು ಈ ಪೀಸಲ್ಲಿ ನಿಮಗೆ ಕಂಪ್ಲೀಟಾಗಿ ಫುಲ್ ಸಿಗುತ್ತೆ. ಇದನ್ನು ನೀವು ಯೂಸ್ ಮಾಡ್ಬೋದು. ಅದರ ತುದಿನ ಯೂಸ್ ಮಾಡೋದಿಲ್ಲ, ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈಗ ನೋಡಿ, ನಾನು ನಿಮಗೆ ಇದರ ಹಾರ್ಡ್ ಆಗಿರೋ ಪೀಸ್ ಅಂದರೆ ಬಲ್ತಿರೋ ಸೈಡನ್ನು ಕಟ್ ಮಾಡಿ ಹೀಗೆ ಟೆಂಡರ್ ಆಗಿರೋದನ್ನು ಹೇಗೆ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಸಣ್ಣದಾಗಿ ನೀವು ಅದನ್ನು ಕೊಚ್ಕೊಳ್ಬೇಕಾಗುತ್ತೆ. ಆಮೇಲೆ ಒಂದು ವುಡನ್ನದು ಹಲಗೆ ಇದ್ದರೆ, ಮರದ ಹಲಗೆ ಇದ್ದರೆ ಕಟ್ ಮಾಡೋದು ಚಾಪರ್ ಇದ್ದರೆ ಅದು ಒಳ್ಳೆಯದು. ಹೀಗೆ ನಿಮ್ಮ ನೈಫ್ ಮಾತ್ರ ಸ್ವಲ್ಪ ವೆಯ್ಟ್ ಆಗಿರೋದು ಮತ್ತು ಶಾರ್ಪ್ ಆಗಿರೋ ನೈಫನ್ನು ತಗೊಳ್ಳಿ. ಇದರಲ್ಲಿ ನೀವು ಈ ಥರ ಸಣ್ಣದಾಗಿ ನೀವು ಕ್ಯಾಬೇಜನ್ನು ಹೇಗೆ ಕಟ್ ಮಾಡ್ಕೊಳ್ತೀರೋ ಒಂದೊಂದು ಸಲ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನೀಗ ಕಟ್ ಮಾಡ್ತಾ ಇದ್ದೀನಲ್ವ, ಈ ಥರ ಸಣ್ಣಗೆ ಕೊಚ್ತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು ಕೊಚ್ತಾ ಹೋದಾಗೆ ಸ್ವಲ್ಪ ಗಟ್ಟಿ ಸಿಗುತ್ತೆ. ಆಗ ಅಲ್ಲಿಂದ ನಮಗೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಅದು ಬಿಟ್ಬಿಡಬೇಕು. ಆ ಭಾಗನ ನಾವು ಬಿಟ್ಟು ಪುನಃ ಬೇರೆ ಭಾಗನ ಕಟ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ನಾನು ಅದರ ಬಲ್ತಿರೋ ಜಾಗನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅದು ಬೇಡ ಇದು. ಈಗ ಇಲ್ಲಿಂದ ನೋಡಿ, ಈ ಪಾರ್ಟ್ ಪೂರ್ತಿ ವೈಟ್ ಕಲರ್ ಇದೆ ಅಂದರೆ ಅದರ ಅರ್ಥ ತುಂಬ ಟೆಂಡರ್ ಆಗಿದೆ. ಇದು ಅಷ್ಟೇನು ಬಲ್ತಿಲ್ಲ, ಎಳೆಯದಾಗಿದೆ ಇದು. ಇದನ್ನು ಕಟ್ ಮಾಡಿ ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮತ್ತು ಈ ಪೋರ್ಷನ್ನು ಅಷ್ಟೇ, ಇದು ತುಂಬ ನಿಮಗೆ ಯೂಸ್ ಆಗುವಂಥ ಪೋರ್ಷನ್ನು. ಇದನ್ನು ನೀವು ಯಾವುದೇ ಥರ ತೆಗೆದು ಬಿಸಾಡೋ ಹಾಗೆ ಇಲ್ಲ, ಪೂರ್ತಿ ನೀವು ಯೂಸ್ ಮಾಡ್ಬೋದು. ಅದರ ತುದಿನ ಮಾತ್ರ ಬಿಸಾಡಿ. ಯಾಕೆಂತ ಹೇಳಿದ್ರೆ ಅದು ಸ್ವಲ್ಪ ಕಹಿ ಬರುತ್ತೆ, ಅದರಿಂದ ಏನು ಯೂಸ್ ಆಗೋದಿಲ್ಲ. ಹೀಗೆ ನೀವು ಎಲ್ಲ ಕಳಲೆಯನ್ನು ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ.
ಈಗ ಇದೆಲ್ಲ ಕಟ್ಟಾಗಿದೆ. ಒಂದು ಇಡೀ ಕಳಲೆಯನ್ನು ಕಟ್ ಮಾಡಿದ್ದೀನಿ. ಇದು ನನ್ನ ಹತ್ರ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋದಿದೆ. ಈಗ ಇದನ್ನೆಲ್ಲ ತೆಗೆದು ನೀವು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಬೇರೆ ಥರ ಡಿಶ್ ಮಾಡಲಿಕ್ಕಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಅದರ ಯೂಸ್ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಹೇಗೆ ಕಟ್ ಮಾಡೋದು ಕಳಲೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಫ್ರೆಂಡ್ಸ್, ನೀವು ಈ ಕಳಲೆನ ತಗೊಳ್ಳುವಾಗ ತುಂಬಾ ತಗೊಳ್ಳಿ. ದೊಡ್ಡದಾದರೆ ಒಂದು 4-5 ತಗೊಳ್ಳಿ. ಸಣ್ಣದಾದರೆ ನೀವು ಜಾಸ್ತಿನೇ ತಗೊಳ್ಳಿ. ಕಟ್ ಮಾಡಿರೋದು ನಿಮಗೆ ಸಿಗುತ್ತೆ. ಇಡಿಯಾಗಿರೋದು ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳಿ. ನೀವು ಟೂರಿಸ್ಟ್ಗಳಿಗೆಲ್ಲ ನಿಮಗೆ ತೋರಿಸ್ತಾರೆ ಸಣ್ಣದು, ಅದರಿಂದ ಯಾವುದು ಪ್ರಯೋಜನ ಆಗೋದಿಲ್ಲ. ನಾನು ನೋಡಿದ್ದೀನಿ, ಬ್ಯಾಂಗ್ಳೂರಿಗೆ ಹೋಗೋರಿಗೆಲ್ಲ ರೋಡ್ ಸೈಡಲ್ಲಿ ಕೊಡ್ತಾರೆ. ಅದು ಸಣ್ಣದು, ಅದೇನು ತಗೊಂಡು ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ವರ್ಷಕ್ಕೆ ಒಂದು ಸಲ ಸಿಗೋ ಈ ಕಳಲೆಯನ್ನು ನೀವು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟರು ಪರವಾಗಿಲ್ಲ. ತುಂಬ ತಿನ್ನಬೇಕು ಅಂತ ಆಸೆ ಪಡೋರು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.